ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಮುಖಭಂಗ ಆಗಿದೆ. ಹೊಸ ಯುಜಿಸಿ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಮೋದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಮುಖಭಂಗ ಆಗಿರುವಂತದ್ದು. ಹೊಸ ಯುಜಿಸಿ ನಿಯಮಗಳೇನಿದೆಯಲ್ಲ ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಸುಪ್ರೀಂ ಆದೇಶದಿಂದ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸುಪ್ರೀಂ ಆದೇಶದಿಂದ ಈಗ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಗಿರುವಂತದ್ದು. 2012ರ ನಿಯಮಗಳನ್ನ ಮುಂದುವರಿಸಲು ಸೂಚನೆ ನೀಡಿದ ಸುಪ್ರೀಂ. ಮಾರ್ಚ್ 19ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಯುಜಿಸಿ ಹೊಸ ನಿಯಮಕ್ಕೆ ವ್ಯಕ್ತವಾಗಿದ್ದ ವಿರೋಧ ಇದು. ಆ ಕಾರಣಕ್ಕಾಗಿ ಜನವರಿ 13, 2026ರಂದು ಅಧಿಸೂಚನೆಯನ್ನ ಹೊರಡಿಸಿತ್ತು ಕೇಂದ್ರ. ಯುಜಿಸಿ ಹೊಸ ನಿಯಮಕ್ಕೆ ಹಲವು ವಿಧಗಳಲ್ಲಿ ಪ್ರತಿಭಟನೆಯಾದಂತಹ ಹಿನ್ನೆಲೆಯನ್ನು ಗಮನಿಸೋದಾದ್ರೆ ಈಗ ಹೊಸ ಯುಜಿಸಿ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿರುವಂತದ್ದು. ಒಂದ್ ರೀತಿ ಸುಪ್ರೀಂ ಕೋರ್ಟ್ ನಲ್ಲಿ ಮೋದಿ ಸರ್ಕಾರಕ್ಕೆ ಭಾರಿ ಮುಖಭಂಗವಾಯಿತು ಅಂತಾನೆ ಹೇಳಬಹುದು. ಸುಪ್ರೀಂ ಆದೇಶದಿಂದ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಆಯಿತು. 2012ರ ನಿಯಮಗಳನ್ನ ಮುಂದುವರಿಸಲು ಈಗ ಸೂಚನೆಯನ್ನ ನೀಡಿದ ಸುಪ್ರೀಂ ಕೋರ್ಟ್. ಮಾರ್ಚ್ 19ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಯುಜಿಸಿ ಹೊಸ ನಿಯಮಕ್ಕೆ ವ್ಯಕ್ತವಾಗಿದ್ದ ವಿರೋಧ ಜೊತೆಗೆ ಜನವರಿ 13, 2026ರಂದು ಅಧಿಸೂಚನೆಯನ್ನ ಕೇಂದ್ರ ಹೊರಡಿಸಿತ್ತು. ಯುಜಿಸಿಯ ಹೊಸ ನಿಯಮಕ್ಕೆ ಹಲವು ವಿವಿಧತೆಗಳಲ್ಲಿ ಪ್ರತಿಭಟನೆಯೂ ಕೂಡ ಆಗ್ತಿದೆ. ಜಾತಿ ಆಧಾರಿತ ತಾರತಮ್ಯ ತಡೆಗೆ ನಿಯಮ ತಂದಿತ್ತು ಕೇಂದ್ರ. ಜಾತಿ ತಾರತಮ್ಯದ ಪಿಡುಗು ಹೋಗಲಾಡಿಸಲು ಈ ನಿಯಮವನ್ನ ತಂದಿತ್ತು. ವಿಶ್ವವಿದ್ಯಾಲಯ ಕಾಲೇಜ್ಗಳಲ್ಲಿ ಸಮಾನತೆ ತರಲು ರೂಲ್ಸ್, ಹಾಗಾಗಿ ಹೊಸ ನಿಯಮಗಳನ್ನ ಜಾರಿ ಮಾಡಿತ್ತು ಯುಜಿಸಿ. ಈಗ ಹೊಸ ಯುಜಿಸಿ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಸುಪ್ರೀಂ ಆದೇಶದಿಂದ ಕೇಂದ್ರ ಸರ್ಕಾರಕ್ಕೆ ಭಾರೀ ಹಿನ್ನಡೆ ಉಂಟಾಗಿರುವಂಥದ್ದು. ಜಾತಿ ಆಧಾರಿತ ತಾರತಮ್ಯದ ತಡೆಗೆ ನಿಯಮ ತಂದಿತ್ತು ಕೇಂದ್ರ. ಜಾತಿ ತಾರತಮ್ಯ ಪಿಡುಗು ಹೋಗಲಾಡಿಸಬೇಕು ಅನ್ನೋದು ಕೇಂದ್ರದ ಉದ್ದೇಶವಾಗಿತ್ತು. ಆ ಕಾರಣಕ್ಕೆ ಜಾತಿ ತಾರತಮ್ಯದ ಪಿಡುಗು ಹೋಗಲಾಡಿಸಲು ಈ ನಿಯಮ ಅಂತ ಹೇಳಿತ್ತು. ವಿಶ್ವವಿದ್ಯಾಲಯ ಕಾಲೇಜ್ಗಳಲ್ಲಿ ಸಮಾನತೆ ತರೋದಕ್ಕೆ ಈ ರೂಲ್ಸ್ನ ಜಾರಿ ತರಲಾಯ್ತಂತೆ. ಹೀಗಾಗಿ ಹೊಸ ನಿಯಮಗಳನ್ನ ಜಾರಿ ಮಾಡಿತ್ತು ಯುಜಿಸಿ. ಮೇಮುಲ್ ಡಾಕ್ಟರ್ ಪಾಯಲರ ಆತ್ಮಹತ್ಯೆ ಪ್ರಕರಣದ ಬಳಿಕ ಜಾರಿಯಾಗಿತ್ತು. ಜನವರಿ 13, 2026ರಂದು ಅಧಿಸೂಚನೆ ಹೊರಡಿಸಿತ್ತು ಕೇಂದ್ರ. ಆದರೆ ಈಗ ಮೋದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖಭಂಗವಾಗಿದೆ.